ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ಮೂಲಭೂತ ಹಕ್ಕನ್ನೇ ಕಸಿದುಕೊಳ್ಳುವುದು ಎಷ್ಟು ಸರಿ? ಮಂಜೇಶ್ವರ ಗ್ರಾಮ ಪಂಚಾಯತ್ನ 23 ವಾರ್ಡ್ ವ್ಯಾಪ್ತಿಯ ಮಾಡ ಕೊಳಕೆ ನಿವಾಸಿಗಳ ಇಂದಿನ ಸ್ಥಿತಿ ನೋಡಿದರೆ ವ್ಯವಸ್ಥೆಯ ಮೇಲೆ ಅಸಹ್ಯ ಹುಟ್ಟದಿರದು. ಕಳೆದ 4 ವರ್ಷಗಳಿಂದ ಕುಡಿಯುವ ನೀರಿಲ್ಲದೆ ಇಲ್ಲಿನ ಕುಟುಂಬಗಳು ನರಕಯಾತನೆಯನ್ನ ಅನುಭವಿಸುತ್ತಿದ್ದರೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾತ್ರ ಕುರುಡಾಗಿ ಕುಳಿತಿದ್ದಾರೆ. ತಲಪಾಡಿಯಿಂದ ಚೆಂಗಳವರೆಗಿನ ಷಡ್ಬದ್ಧ ರಸ್ತೆ ಕಾಮಗಾರಿ ಆರಂಭವಾದಾಗ ಅಭಿವೃದ್ಧಿಯ ಕನಸು ಕಂಡಿದ್ದ ಜನರಿಗೆ ಇಂದು ಆ ರಸ್ತೆಯೇ ಶಾಪವಾಗಿ ಪರಿಣಮಿಸಿದೆ. ಕಾಮಗಾರಿಯ ಸಂದರ್ಭದಲ್ಲಿ ಕೇರಳ ಜಲ ಪ್ರಾಧಿಕಾರ ನೀಡಿದ್ದ ನೀರಿನ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ರಸ್ತೆ ಕಾಮಗಾರಿ ಮುಗಿದು 4 ವರ್ಷಗಳೇ ಉರುಳಿದ್ರೂ ಕಡಿತಗೊಂಡ ಸಂಪರ್ಕವನ್ನ ಪುನರ್ ಸ್ಥಾಪಿಸುವ ಕನಿಷ್ಠ ಜವಾಬ್ದಾರಿಯನ್ನ ಯಾವೊಬ್ಬ ಅಧಿಕಾರಿಯೂ ತೋರಿಲ್ಲ. ಇಲಾಖೆಯ ಬೇಜವಾಬ್ದಾರಿತನ ಇಲ್ಲಿಗೆ ನಿಂತಿಲ್ಲ. ನಳ್ಳಿಯಲ್ಲಿ 1 ಹನಿ ನೀರು ಬರದಿದ್ರೂ ಪ್ರತಿ 2 ತಿಂಗಳಿಗೊಮ್ಮೆ ನಿಯಮಿತವಾಗಿ ನೀರಿನ ಬಿಲ್ ಮಾತ್ರ ಮನೆ ಬಾಗಿಲಿಗೆ ತಲುಪುತ್ತಿದೆ. ಅಷ್ಟೇ ಅಲ್ಲದೆ ನೀರು ಬಳಸದೆ ಬಿಲ್ ಕಟ್ಟದ ಜನರಿಗೆ ಇಲಾಖೆಯು ಜಪ್ತಿ ನೋಟಿಸ್ ಕಳಿಸುವ ಮೂಲಕ ಗಾಯದ ಮೇಲೆ ಬರೆ ಎಳೆದಿದೆ. ಕುಡಿಯಲು ನೀರು ಕೊಡಿ ಎಂದರೆ ಜಪ್ತಿ ಮಾಡುತ್ತೇವೆ ಎನ್ನುತ್ತಿರುವ ಇಲಾಖೆಯ ಉದ್ದಟತನಕ್ಕೆ ಕೊನೆಯಿಲ್ಲವೇ ಎಂಬುದು ಗ್ರಾಮಸ್ಥರ ಆಕ್ರೋಶಭರಿತ ಪ್ರಶ್ನೆ. ದೂರದ ಬಾವಿಗಳಿಂದ ನೀರು ಹೊತ್ತು ತಂದು ಸುಸ್ತಾಗಿದ್ದೇವೆ. ಈಗ ಬಿಸಿಲಿನ ತಾಪಕ್ಕೆ ಆ ಬಾವಿಗಳು ಬತ್ತಿ ಹೋಗಿವೆ. ಅಧಿಕಾರಿಗಳಿಗೆ ಮನವಿ ನೀಡಿ ಸಾಕಾಗಿದೆ. ನಮಗೆ ನೀರಿನ ಬಿಲ್ ಬೇಡ, ನೀರು ಕೊಡಿ ಎಂದು ಸ್ಥಳೀಯರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಚುನಾವಣೆ ಬಂದಾಗ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕಿದೆ. ಮಾಡಕೊಳ್ಳಕ್ಕೆ ಜನರ ತಾಳ್ಮೆ ಕಟ್ಟೆ ಒಡೆದಿದೆ. ಇನ್ನಾದರೂ ಅಧಿಕಾರಿಗಳು ಕಡತಗಳನ್ನು ಬಿಟ್ಟು ನೆಲದ ಮೇಲಿರುವ ವಾಸ್ತವವನ್ನು ಗಮನಿಸಿ ತಕ್ಷಣ ನೀರಿನ ಸಂಪರ್ಕ ಕಲ್ಪಿಸಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇಲಾಖೆಯ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. എൻ്റെ പേര് രാജമോഹനാണ്. ഞാൻ ഈ മഞ്ചേശ്വര ഗ്രാമപഞ്ചായത്തിൻ്റെ 23 വാർഡ് ഉദ്യാവർദ്ധ എന്ന സ്ഥലത്തിൽ ഉള്ളതാണ്. നമുക്കിടെ കുടിവെള്ളം ഇല്ലാതെ നാഷണൽ ഹൈവേ സ്റ്റാർട്ടായതിന് ശേഷം ഇതുവരെ കുടിവെള്ളം വന്നിട്ടില്ല. 5 വർഷം കഴിഞ്ഞു. അപ്പോൾ ഇവിടെ കുടിവെള്ളത്തിൻ്റെ വലിയ പ്രശ്നമാണ്. നിങ്ങൾ വാട്ടർ അതോറിറ്റിക്കാർ വന്നിട്ട് നമ്മൾ ഡിസ്കണക്ട് ആക്കും. നിങ്ങൾ കാശ് കെട്ടണോ, ഇല്ലെങ്കിൽ നിങ്ങളെ പുര ജപ്തിയാക്കും, അതാക്കും ഇതാക്കും നമ്മൾ ശല്യം ചെയ്തുകൊണ്ടുണ്ട്. അതിനെക്കൊണ്ട് ആദ്യത്തെ പെട്ടെന്ന് നമ്മൾ വെള്ളത്തിനൊന്ന് കുടിവെള്ളം ഇല്ലാതിനുണ്ട് പെട്ടെന്ന് വന്നിട്ട് ആ കുടിവെള്ളത്തിൻ്റെ ഒരു ഏർപ്പാടാക്കി തരണമെന്ന് അപേക്ഷ. ರೆಹಮಾನುದ್ಯಾವರ V4 ನ್ಯೂಸ್ ಮಂಜೇಶ್ವರ.